ಇವತ್ತಿದ್ದು ಪಕ್ಕ ಆಗುತ್ತೆ ಮಮ್ಮಿ. ಇವತ್ತಾಗಿಲ್ಲ ಅಂದರೆ ನಾನು ಮಾತಾಡಿಸ್ಲೇಬೇಡ ನೀನು. ಒಂದು ನಿಮಿಷ ಬಾಯ್ಲಿ ಗಾಯ್ಸ್. ಅಲ್ಲಿ ನೋಡಿ ಗಾಯ್ಸ್ ಸ್ಟೇಜಲ್ಲಿ ವೆಯ್ಟ್ ಮಾಡ್ತಾವೆ ನನಗೋಸ್ಕರ. ಬಾಲ್ ನಿನಗೆ ಇವತ್ತು ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಮಚ್ಚ. ಏನು ಬೇಕು ನಿನ್ಗೆ ಏನು ಬೇಕು ಕೇಳು ಮಚ್ಚ, ಎಲ್ಲ ಕೊಡ್ತೀನಿ ಮಚ್ಚ. ಇವಾಗ ಹೇಳ್ತೀನಿ ನನ್ನ ಫ್ರೆಂಡೇ ಅಲ್ಲ ಮಚ್ಚ ಅವನು. ನೀನು ಮೋಸ ಮಾಡ್ರು ನಾನು ಮೋಸ ಮಾಡಲ್ಲ ಕಣಲ್ಲಿ, ಫ್ರೆಂಡ್ಶಿಪ್ ಕಣ. ಅಕ್ಕನ್ ಬೆಳಿಗ್ಗೆ ಬಂದು ಇಷ್ಟನಾಗ ಆಡ್ತಾವಳಲ್ಲ ಇವಳು. ನಂಗೋಸ್ಕರ ಒಂದು ಹುಡುಗಿ ಇರಲ್ಲ ರಾಜಾಜಿನಗರಲ್ಲಿ. ಕೇಳಿಸ್ಕೊ ಹಾಗಾದ್ರೆ ಹಾರ್ಶ್ ರಿಯಾಲಿಟಿ ಹೇಳ್ತೀನಿ, ಕೇಳಿಸ್ಕೊ. ನಿನ್ಗೂ ಅನ್ಸ್ತೈತ ಮಚ್ಚ? ಇನ್ನೇನಲ್ಲಿ ಕಾಣಿಸ್ತೈತೆ. ನಾನು ಅನ್ಕೊಂಡಿರಲಿಲ್ಲ ಮಚ್ಚ, ಒಂದು ಟೀ ಶರ್ಟ್ ಇಂದ ಅಷ್ಟು ಬೇಗ ಕಣ್ಕೊಂಡು ಬಿಟ್ಬಿಡ್ತಾ ಮಚ್ಚ. ಟೀ ಶರ್ಟ್ ಎಷ್ಟು ಹುಡುಗಿರ್ನ ನೆನ್ಸ್ಕೊಂತ ಮಚ್ಚ. ಮೈ ಗಾಡ್. ಏನ್ ಬತ್ಯಾ? ಎಲ್ಲಿಗೆ ಬತ್ಯಾ? ಬಂದು ಏನು ಮಾಡ್ತೀಯಾ? ಸೊ ಲೆಟ್ಸ್ ಬಿಗಿನ್. ಸೊ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಆ್ಯಂಡ್ ಇವಾಗ ನಾವು ನನಗೆ ಪಕ್ಕ ಬೈಯುತ್ತೆ. ಮುಖ ಅಧ್ವಾನ ಮಾಡ್ಕೊಂಡಿದ್ದೆ. ಏನಿದು ನನಗೆ ಗೊತ್ತಿಲ್ಲ ಮಮ್ಮಿ, ಅದು ಹೆಂಗೋ ಜಾಸ್ತಿ ಹೊಡೆದಿಲ್ಲ ಹೇಳು, ಹೊಡಿಯೋವಾಗ ಬೀಳಲ್ಲ ಭಯ. ಯಾರಂಗ ಜಾಸ್ತಿ ಆಗೋಗೈತೆ ಹೇಳಿಲ್ಲ ನಮ್ಮ. ನಾನು ಬೈತೀನಿ ಅಂದರೆ ಪಕ್ಕ ಮಿಸ್ ಮಾಡ್ಬಿಟ್ಟು ಬೈದಿಲ್ಲ ಅಷ್ಟೇ. ಅಕಸ್ಮಾತ್ ನಾನು ಆ ಮಾತು ಹೇಳಿಲ್ಲ ಅಂದರೆ ಪಕ್ಕ ಏನಾದರೂ ಒಂದು ಹೇಳಿರೋದು ನೋಡಿ. ನಿಮ್ಮಿಂದ ನಾನು ಇವತ್ತು ಬೈಗಳನ್ನು ಮಿಸ್ ಮಾಡ್ಕೊಂಡೆ. ಓಕೆ ಗಾಯ್ಸ್, ನಾನು ಎಷ್ಟು ಅಂತ ಟ್ರೈ ಮಾಡಲಿ ನಾನು ಎಷ್ಟು ಟ್ರೈ ಮಾಡಿದ್ರು ನನಗೆ ನಮ್ಮ ಮಮ್ಮಿ ಹೆಲ್ಮೆಟ್ ರೆಡಿ ಮಾಡಿಸ್ಲಿಕ್ಕಾಗಿಲ್ಲ. ಆ್ಯಂಡ್ ಇದನ್ನು ನಮ್ಮ ಮಮ್ಮಿಗೆ ನಾನು ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಮ ಮುಖಾಂತರ ಹೇಳೋಣ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬರ್ತಾಯಿದ್ದೀನಿ ಮಮ್ಮಿ. ಏನಂದ್ರೆ ಮತ್ತೆ ಹೇಳಿ ನೋಡೋಣ. ಏನು ಜನ್ಮ ಅಮ್ಮ ಮಾಡ್ತಿದ್ದೆ ಮಮ್ಮಿ. ಯಾಕೆ ಮಮ್ಮಿ ಇಲ್ಲ ಪಕ್ಕ ಇದೆ. ಇವತ್ತಿದ್ದು ಪಕ್ಕ ಆಗುತ್ತೆ ಮಮ್ಮಿ. ಇವತ್ತಾಗಿಲ್ಲ ಅಂದರೆ ನಾನು ಮಾತಾಡಿಸ್ಲೇಬೇಡ ನೀನು. ಬರಲೇಬೇಡ, ಮಾತಾಡ್ಕೋಬೇಕು, ಖರ್ಚು ಕಮ್ಮಿ ಆಗ್ಬಿಡ್ತೈತಿ. ಕೆಲಸ ಹೇಳಿದ್ರೆ ಮುಗಿಸ್ಬೇಕು. ಹಾಳು ಮಾಡಿ ಇಕ್ಕಿದೆ ತಾನೆ, ತಗೊಂಬಂದು ರೆಡಿ ಮಾಡ್ಕೊಡಕ್ಕೆ ದಿನ ಹೇಳ್ಬೇಕಾ? ಆಮೇಲೆ ಐ ಥಿಂಕ್ ಅದ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ಸುತ್ತೆ. ಕ್ವಾಲಿಟಿ ಚೆನ್ನಾಗಿದೆ, ನಾನು ರಫ್ ಯೂಸ್ ಮಾಡ್ಬಿಟ್ಟೆ. ಬಾ ಒಂದು ನಿಮಿಷ ಬಾಯ್ಲಿ. ಅಯ್ಯೋ 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 ಕೊಡ್ಕೊಂಬಿಟ್ಟಿದೆ ಈಗ. ನಾನು ಹೆಲ್ಮೆಟ್ ರೆಡಿ ಮಾಡಿಸಿಲ್ಲ ಅಂದ್ಬಿಟ್ಟು. ಸರಿ, ಇವತ್ತು ಏನಾದರೂ ಮಾಡಿ ಹೆಲ್ಮೆಟ್ ರೆಡಿ ಮಾಡಿಸ್ಲೇಬೇಕು. ಓಕೆ ಗೈಸ್, ಕೊನೆಗೂ ನಾನು ಇವಾಗ ಕಾಲೇಜಿಗೆ ಬಂದೆ. ಈಚ್ ಕಡೆ ಫ್ರೆಂಡ್ಸ್ ಇರ್ತಾರೆ, ಅವ್ರು ಸ್ವಲ್ಪ ತಲೆಗೆ ಏನಾದ್ರು ಹಾಕೊಂಡು ಓದ್ಕೊಂಡಿರ್ತಾರೆ. ಇವಾಗ ನನ್ನ ಕೆಲಸ ಏನಿಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಓದ್ಕೊಂಡಿರೋದನ್ನ ನನ್ನ ತಲೆಗೆ ಹಾಕ್ಸ್ಕೋಬೇಕಷ್ಟೇ. ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್ ಸ್ಟೇಜಲ್ಲಿ ವೆಯ್ಟ್ ಮಾಡ್ತಾವೆ ನನಗೋಸ್ಕರ. ನಾನು ಪಾಠ ಕೇಳೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಬಾಯಿಂದ. ಮಚ್ಚ ಓದಿದ್ಯಾ ಮಚ್ಚ? ಓದೋಣ, ಜೊತೆಲಿ ಓದೋಣ. ಜೊತೆಗೆ ಓದೋಣ. ಏನೇ ಮಾಡಿದ್ರು ಜೊತೆಗೆ ಮಾಡೋಣ. ಆದರೆ ಏನೇನು ಮಾಡಬೇಕೋ ಅದೇ ಮಾಡೋಣ. ಸರಿ, ಅಲ್ಲಿ ಕೂತ್ಕೋ. ಕುರ್ತು ಕೇಳ್ಕೊಡ್ತಾಳೆ, ಇವಾಗ ಕೇಳ್ತಾ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ADR ಓಕೆನಾ? ಕ್ವಶನ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್. ಓಕೆನಾ? ಇದರಲ್ಲಿ ಮೆಕ್ಯಾನಿಸಮ್ಸ್ ಇರುತ್ತೆ. ಇದರಲ್ಲಿ 4 ಟೈಪ್ಸ್ ಆಫ್ ಮೆಕ್ಯಾನಿಸಮ್ ಮೇನು. ಫಸ್ಟ್ ಬಂದು ಆರ್ಬಿಟ್ರೇಷನ್, ಸೆಕೆಂಡ್ ಬಂದು ಕನ್ಸಿಲೇಷನ್, ಥರ್ಡ್ ಬಂದು ಮೀಡಿಯೇಷನ್, ಫೋರ್ತ್ ಬಂದು ಕನ್ಸಿಲೇಷನ್, ನೆಗೋಸಿಯೇಷನ್. ನೆಗೋಸಿಯೇಷನ್. ಓಕೆ, ಕನ್ಸಿಲೇಷನ್ ಸೆಕೆಂಡ್ ಹೇಳ್ಬಿಟ್ಟಿದ್ನಾ? ಓಕೆ, ನೆಗೋಸಿಯೇಷನ್. ಆರ್ಬಿಟ್ರೇಷನಲ್ಲಿ ಏನಾಗುತ್ತೆ ಅಂದರೆ ಇದು ಔಟ್ಸೈಡ್ ಕೋರ್ಟ್ ಸೆಟಲ್ಮೆಂಟ್. ಅರ್ಥ ಆಯ್ತಾ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಗೈಸ್, ಇವತ್ತು ನಾನು ನಿಮಗೆ ನೀತಿ ಪಾಠ ಹೇಳ್ತಾ ಇಲ್ಲ, ಆದರೆ ಇವರಂಥವ್ರು ಇರ್ತಾರಲ್ಲ, ನಿಮಗೂ ಇರ್ಬೋದು ಈ ಥರ ಫ್ರೆಂಡ್ಸು. ಎಕ್ಸಾಮ್ಗಿನ ಮುಂಚೆ, ಎಕ್ಸಾಮ್ ಆದಮೇಲೆ, ಎಕ್ಸಾಮ್ಗಿನ ಮುಂಚೆ ನೋಡಿ ಸುಮ್ಮ ಕಳಿ ಒಂದು ಫೇಸ್. ನಂಗೆ ಹೇಳ ಅವಾಜ್ ಹೊಡಕ್ಕೆ. ಇವನ್ ಫೇಸ್ ನೋಡಿ. ಎಕ್ಸಾಮ್ಗೆ ಎಕ್ಸ್ಪ್ಲೈನ್ ಮಾಡ್ರು ಅಂದರೆ ಯಾರೋ ಆಟ ಆಡ್ಕೊಂಡು ಕುಂತವ್ರೆ. ಹೋಗಿ ಓದ್ಕೊಲ್ಲ. ಒಂದು ಅವಾಜ್ ಹಾಕತ್ತೆ. ಅವಾಜ್ ಹಾಕೊಂಡು ನೋಡು ಹೆಂಗಾಗ್ತಾವ ನೋಡಿ. ನನಗೆ ಇವನು ಹಿಂಗೆ ಆಗ್ತಾನೆ. ಆಮೇಲೆ ಎಕ್ಸಾಮ್ ಆಗಾದ್ಮೇಲೆ ನನಗೆ ಅವಾಜ್ ಆಗ್ತಾ ಇರ್ಬೇಕಂತ. ಬಟ್ ಇವಾಗ ನನ್ನ ಫ್ರೆಂಡ್ ಇವನು ಅನ್ಸ್ಬಿಡುತ್ತೆ. ಇವಾಗ ಎಕ್ಸಾಮ್ ಆದ್ಮೇಲೆ ಇವನ್ ಫ್ರೆಂಡ್ ಇವನು ಅನ್ಸ್ಬಿಡುತ್ತೆ. ಸ್ವಾರ್ಥಿ ಪಾರ್ಟ್ 2 ಸಿಕ್ಕಿದ್ದಾನೆ ಇವಾಗ. ಸ್ವಾರ್ಥಿ 1 ಬಂದು ಅವತ್ತು ತೋರಿಸಿದ್ರಲ್ಲ ವಿಡಿಯೋ, ಲಾಸ್ಟ್ ವಿಡಿಯೋ ನೋಡ್ರಿ. ಆಗ್ತಾನಂತೆ. ನನ್ನ ಬಗ್ಗೆ ಹೇಳ್ತಾ ಇದ್ದೀನಾ?
ಅಪಾಯಿಂಟ್ಮೆಂಟ್ ಆಫ್ ಆರ್ಬಿಟ್ರೇಟರ್. ಯಾಕೆ ಇನ್ನೇನೋ ಓದಬೇಕು ಅನ್ಸುತ್ತೆ ಮಚ್ಚ. ಆರ್ಬಿಟ್ರೇಟರ್ ಅಂದರೆ ಪರ್ಸನ್ ಹೂ ಡೀಲ್ಸ್ ವಿತ್ ಡಿಸ್ಪ್ಯೂಟ್ ಅರೇಂಜಿಂಗ್ ಬೋರ್ಡ್ ಪಾರ್ಟಿಸ್. ನೀನು ಮನ್ಸ ಅವರು ಹೇಳ್ಕೊಂಡು ನೀನು ಏನೋದಿದೆಯಾ ಮುಂದೆ ನಾನೇನು ಓದಿಲ್ಲ. ಹೇಳ್ಕೊಡೋದೇ ಇಲ್ಲ. ಹೇಳ್ಕೊಡ್ಬೇಕು ಗೈಸ್. ಫ್ರೆಂಡ್ಸ್ ಅಂದ್ರೆ ಇವರು ಇದ್ದಾರೆ ಮಚ್ಚ. ಸೊ ಇವಾಗ ಫೈನಲಿ ನಾನು ಎಕ್ಸಾಮ್ ಕೊಡಕ್ಕೆ ಇದ್ದೆ. ಲಾಸ್ಟ್ ಎಕ್ಸಾಮ್ ಎಲ್ಲ ಹೋಗ್ಬಿಟ್ಟವ್ರೆ ಲೈಟ್ ಆಗೋದು. One eternity later. ನೋಡಿ ಗೈಸ್, ನಾವೆಲ್ಲ ಸ್ವಲ್ಪ ದೊಡ್ಡ ಮನುಷ್ಯರು. ಕಾಲೇಜ್ ಬಿಡಿದ ತಕ್ಷಣ ಐ ಡಿ ಕಾರ್ಡ್ ತಗೋಬಿಡ್ತೀವಿ. ಅಲ್ಲಿ ನೋಡಿ ಸ್ಕೂಲ್ ಬಾಯ್, ಏ ಬಾಯ್, ಸ್ಕೂಲ್ ಬಾಯ್, ಐ ಡಿ ಕಾರ್ಡ್ ಈ ಕಡೆ ನೋಡಿ. ಮಚ್ಚ ಡನ್. ಇವತ್ತು ಬಿಲ್ ಎಬಲ್ಗೆ ಹಾಕೋಣ ಮಚ್ಚ. ಏ ಬಾಲ್ ಎಬಲ್, ನಿನಗೆ ಇವತ್ತು ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಮಚ್ಚ. ನಿನಗೆ ಏನು ಬೇಕು ಕೇಳು ಮಚ್ಚ, ಎಲ್ಲ ಕೊಡ್ತೀನಿ ಆಯ್ತಾ. ಹಾಂ ಒಂದು ವಿಡಿಯೋ ರೆಕಾರ್ಡಿಂಗ್ ಇದೆಯಲ್ಲ ಅದಕ್ಕೆ ಕೋಜಿ ಕೋಜಿ ಡೆಜಾಸ್ ಏನ ಡೆಜಾಸ್ ಮಚ್ಚ ಏಬಲ್. ಓಪನ್ ಮಾಡು ಮಚ್ಚ. ಚಿಕ್ಕ ಅಷ್ಟೇ ಇಲ್ಲೇ ಮತ್ತೆ ಏನು ಹೇಳ್ಬೇಕು ಮಚ್ಚ ಇವನಿಗೆ? ಹಾಂ ಬಿಲ್ ಮಚ್ಚ. ಬಿಲ್ ಹಿಂಗೆ ತೋರಿಸ್ಬಿಟ್ಟು ನಾವು ಮುಖ ನೋಡಿದ್ರೆ ಎಲ್ಲಿ ಕೊಟ್ಟ ಮಚ್ಚ ಇವನು? ಫ್ರೆಂಡಾ ಮಚ್ಚ ಇವನು? ಹಾಂ ಯಾಕೆ ಕೊಡಬೇಕು? ಕನ್ನಡದಲ್ಲಿ ಮಾತಾಡಿದ್ರೆ ಖುಷಿ ಪಡಲೇ ಇಲ್ಲ. ಯಾಕೆ ಕೊಡಬೇಕು ಅಂತ ಹೇಳಿ ದುಃಖ ಪಡಲ ಮಚ್ಚ. ಕೊಬ್ಬು ಜಾಸ್ತಿ ಹೋಗೈತೆ ನಿಂಗೆ. ಫ್ರೆಂಡಿಗೆ ಒಂದು ಬಿಲ್ ಕೊಡೋಕ್ಕಾಗಲ್ಲ ನಿಂಗೆಲೆ? ಫ್ರೆಂಡಾ ನೀನು? ಹಾಂ ಕರ್ಕೊಂಡು ಬಂದಿದ್ದೀವಿ. ಏ ಅದು ಮ್ಯಾಟ್ರ್ ಅಲ್ಲ ಮಚ್ಚ. ಕರ್ಕೊಂಡು ಏನೋ ಇವನು ಹೇಳ್ತಾನೆ. ಯಾರು ಕರ್ಕೊಂಡು ಕರ್ಕೊಂಡು ಬಂದಿದ್ದು ನಿನ್ನ ನೀನು ಫ್ರೆಂಡ್ ಆಗಿದೆ. ಹಾಂ ಬಡ್ರು, ನಿನ್ನ ಫೋನ್ ತಗೊಂಡು ಚೆಕ್ ಮಾಡ್ಬೇಕಾಗಿತ್ತು ಅನ್ಸತಿ. ಈಗ ಪೇ ಮಾಡ್ತಾರೆ ಮಚ್ಚ. ಇವಾಗ ಹೇಳ್ತೀನಿ ನನ್ನ ಫ್ರೆಂಡೇ ಅಲ್ಲ ಮಚ್ಚ, ಅವನು ದುಶ್ಮನ್. ಬೇರೆ ವಾಟ್ಸ್ಆ್ಯಪ್ ಬರ್ತೈತೆ, ಯೂಟ್ಯೂಬ್ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಫ್ರೆಂಡೇನಾ ನೀನು? ಲೇ ಅಷ್ಟು ಮುಂದೆ ಬಂದ್ಬಿಟ್ಟಿದ್ದೀನಿ. ನೀನು ಒಳ್ಳೆ ಫ್ರೆಂಡೇ ಅಲ್ಲ ಇವನು. ಬಿಟ್ಟೋಯ್ತಾ ಚೀ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಜಸ್ಟ್ ಇವಾಗೆಲ್ಲ ಊಟ ಮುಗಿಸ್ಕೊಂಡು ಕಾಲೇಜಿಗೆ ಬಂದ್ವಿ. ಆದರೆ ಈ ಗ್ಯಾಪಲ್ಲಿ ನಂಗೆ ಗೊತ್ತಾಯ್ತು ಇವನು ಒಳ್ಳೆ ಫ್ರೆಂಡೇ ಅಲ್ಲ ಗೈಸ್. ಇವನು ಫ್ರೆಂಡೇ ಅಲ್ಲ ಆ್ಯಕ್ಚುಲಿ. ನೋಡಿ ಹೆಂಗೆ ನಗಾಡ್ತಾವನೆ. ಫ್ರೆಂಡ್ ಅಲ್ಲ ಮಚ್ಚ ನೀನು. ಮಚ್ಚ ನಿನ್ನ ಕೇಳೋಕ್ಕಾಗಿಲ್ಲ ಮಚ್ಚ ನಾನು. ಆದರೂ ಫ್ರೆಂಡೇ ಮಚ್ಚ ನೀನು. ನೀನು ಫ್ರೆಂಡು ಮಚ್ಚ. ಲೇ ನೀನು ಕಣ ಫ್ರೆಂಡ್ ಅಂದರೆ. ಇವನು ಕಣ ನೀನು ಫ್ರೆಂಡ್. ನೀನು ಮಾಡೋ ಎಲ್ಲ ತಲೆಕೆಟ್ಟಿದ್ದ ಕೆಲಸಕ್ಕೂ ನಾನು ಜೊತೆಗಿದ್ದೀನಿ, ಆದರೂ ನನ್ನ ಫ್ರೆಂಡ್ ಅಲ್ಲ ಅಂತೀಯ. ನಾನು ಅವನ ಫ್ರೆಂಡ್ ಅಲ್ಲ ಅಂದೆ ನಾನು. ಇದೇ ಮಚ್ಚ ಮಿಸ್ಟೇಕು. ನೋಡೋ ನಿನಗೆ ಯಾವುದೇ ಇಶ್ಯೂ ಇದ್ರೂ ಫೋನ್ ಮಾಡೋದು ನನಗೆ ಅಂತ ಹೇಳ್ತಾ ಏ ಗೂಬೆ ಏನೋ ಹೇಳ್ತಾ ಎಡನ್ ಬಗ್ಗೆ ನೀನು? ಹಾಂ ನೀನು ನನ್ನ ಫ್ರೆಂಡ್ ಅಲ್ದ್ರೆ ಇರ್ಬೋದಾ? ಅವ್ನು ನನ್ನ ಫ್ರೆಂಡು ಕಣ. ಯೂಟ್ಯೂಬ್ ಇಲ್ಲ ಅಂದರೆ ಚೆನ್ನಾಗಿ ಹೇಳ್ತಾ ಇದ್ದೀನಿ ನಿಂಗೆ. ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡೋಕಂತೈತೆ ಮಚ್ಚ. ತೇಜಸ್ ಹಾನೆಸ್ಟ್ ಅಂದ್ಬಿಟ್ಟು. ಅಂದರೆ ಅದೇ ಮನ್ಸಿನ ಮಾತು ಹೇಳೋ ಥರ ಯಾವುದಾದ್ರೂ ಒಂದು ತೇಜಸ್ ಆನ್ ಫೇಸ್ ಅಂದ್ಬಿಟ್ಟು ಮುಕ್ಕೊಡ್ದಂಗೆಲ್ಲ ಹೇಳ್ಬಿಡ್ತೀನಿ. ಆಮೇಲೆ ಹಂಗೆ 18+ ಕಂಟೆಂಟ್ ಬಿಡ. ಬೇಡ ಮಚ್ಚ, ಬೇಡ. ಐ ಫರ್ಗಾಟ್ ಟು ಆಸ್ಕ್ ಯು ಮಚ್ಚ, ಹೌ ವಾಸ್ ದ ಡಿಸೂಸಿ? ಅದ್ಯಾವುದೋ ಊಟ ತಿನ್ನಲ್ಲ ಇವನು. ಕಬ್ಜ ಹೆಂಗೋಯ್ತಲ್ಲ? ಹೇಳ ರಿವ್ಯೂ ಕೊಡೋ. ಹೌ ವಾಸ್ ಇಟ್? ಹಾಂ ಸುಮ್ಮನೆ ಕಾಸು ಎಷ್ಟು ಆಗ್ತೈತಿಲ್ಲ. ಅದೇ ಏಬಲ್ ಫೋಟೋ ತೋರಿಸು ನೋಡಿ ಗೈಸ್. ಈ ಬಡ್ಡಿ ಮಗ ನಮ್ಮ ಫ್ರೆಂಡ್ ಅಲ್ದ್ರೆ ಇರ್ಬೋದು, ಆದರೆ ನಾವು ಇವ್ನ ಫ್ರೆಂಡು. ಎಷ್ಟು ಚೆನ್ನಾಗಿ ಪೋಸ್ಟ್ ಕೊಟ್ಟು ನಾನು ನಾರ್ಮಲ್ ಆಗಿ ಇವ್ನು ಸೈಕಾಗಿ ಕಾಣಿಸ್ತಾನೆ ಇದರಲ್ಲಿ. ಅದಕ್ಕೆ ಈ ಫೋಟೋನೇ ಹಾಕೋದು ಬೇಡ, ಬೇರೆ ಫೋಟೋ ತೋರಿಸು ಮಚ್ಚ. ಅದಕ್ಕೆ ಈ ಫೋಟೋ ಹಾಕ್ಬಿಡೋದು. ಅದರಲ್ಲಿ ಒಳ್ಳೆ ಅದಕ್ಕೆ ಫೋಟೋ ಕಣ ಹಾಕದ್ಲೇ. ಅವ್ನಿಗೆ ಮ್ಯಾಟ್ರೇ ಗೊತ್ತಿಲ್ಲ. ಎಜುಕೇಶನ್ ಇಲ್ಲ, ಕಾಬಲ್ ಚರ್ಚ್ ಇಲ್ಲ. ಏ ಏನೋ ಪಾಠ ಮಾಡಕ್ ಬಂದೇನಾ? ಓಯ್ ಯಾ ಬೋಲ್ क्या हुआ रे? मैं ये बोल को बुला रहा था. ಎಲ್ಲ ಸೀರಿಯಸ್ ಆಗಿ ನೋಡ್ತಾರಪ್ಪ ನನ್ನ. ಗಾಯ್ಸ್ ಇಷ್ಟೊತ್ತೆ ನಾನು ಸುಮ್ಮನೆ ಇದ್ದೆ. ಬಡಿ ಮಗ ಎಷ್ಟು ತೆಗ್ದೋಂಗೆ ಗೊತ್ತಾ ಇವನು? ಹಾಂ ಇಷ್ಟು ಇನ್ನೋಸೆಂಟಾಗಿ ಕಾಣಿಸ್ತವನೆ, ಪೆದ್ದು ಥರ ಕಾಣಿಸ್ತವನೆ. ಆದರೆ ಇವನೇ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಗೂಬೆ ನನ್ನ ಮಗ. ಥೂ ಮಚ್ಚ, ನಿಂಗೆ ನಾಚಿಕೆ ಆಗಬೇಕು. ನೀನು ಸೆಕೆಂಡೇ ಎಷ್ಟು ತಗೊಂಡಿಗೆಲ್ಲ ಇನ್ನೇನು ಬೇಜಾರಿಲ್ಲ ಬಿಡು. ಆಮೇಲೆ ಯಾಕೆ ಮಚ್ಚ, ಯಾಕೆ ಅವೆಲ್ಲ? ನಾನೊಂದು ರೇಂಜಿಗೆ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ.
ಏನಂತೀರಾ ಅಷ್ಟೇ. ಅದು ಈ ಬಡ್ಡಿ ಮಗನ ತುಂಬ ತಂದ್ಬಿಟ್ಟು ಓದಿಬೇಕು ಇವ್ನಿಗೆ. ಕ್ಯಾಮ್ರಾ ಆದ್ರೆ ಏನಾ? ಕೇಳವರ ಪಾರ್ಕಿಂಗ್ ಏರಿಯಾದಲ್ಲಿ ಸ್ಪೇಸ್ ಜಾಸ್ತಿ. ಕಳ್ಸ್ಕೊಡಿದವ್ರಿಗೆ ಮಾರ್ಕ್ಸ್ ಇಲ್ಲ ಅಂತ ಗೊತ್ತಿಲ್ಲ. ನಿನ್ನ ಹತ್ರ ಕೇಳಿದ ಪಾಠನ ನನ್ನ ಹತ್ರ ಕೇಳ್ದ, ನಾನು ಕೊಟ್ಟಿಲ್ಲ ಈ ಸತಿ. ನಾಚಿಕೆ ಆಗ್ಬೇಕಲೇ, ಫ್ರೆಂಡನ್ ಬಿಟ್ಟು ಇಷ್ಟ ಆಗ್ತಾವ, ನಾನು ನಾಚಿಕೆ ಆಗ್ಬೇಕು ಮಚ್ಚ. ಕಲಿಬೇಕು ಏನು ಅಂದೆ? ಯಾವನ ಕಲಿಬೇಕು? ಸಮುದ್ರ ಇವನಿಷ್ಟು ಖುಷಿಯಾಗಿದ್ದಾನೆ ಅಂದ್ರೆ ನನಗೆ ಬೇಜಾರಾಗ್ತದೆ. ಈ ಖುಷಿಗೆ ಅವ್ನು ರಿಯಲ್ ಖುಷಿ ರಿವೀಲ್ ಮಾಡಬೇಕು. ಇವನ್ ಲವ್ನ ಇವತ್ತು ನಾವು ರಿವೀಲ್ ಮಾಡ್ತೀವಿ ಯಾರ ಹುಡುಗಿ ಅಂತ. ಯಾರು ಹೇಳೋಣ ವಿಡಿಯೋ ಹಂಗೆ ಮಚ್ಚ ಕಾಣಿಸ್ತೈತೆ ಸಿಂಗ ಇನ್ನು ಒಂದು ಸೈಡ್ ಲವ್ ಅದೇನಾ ಕಾಣಿಸ್ತೈತೆ. ನೋಡು ಓ ಸರಿ ಬಿಡ, ನೀನ್ ಮೋಸ ಮಾಡ್ರು ನಾನು ಮೋಸ ಮಾಡಲ್ಲ ಕಣಲ್ಲಿ. ಫ್ರೆಂಡ್ಶಿಪ್ ಕಣ. ಬೆಳಿಗ್ಗೆ ಬಂದ್ಬಿಟ್ಟು ನನಗೆ ಹೇಳ್ತಾನೆ, ಬೆಳಿಗ್ಗೆ ಏನು ಗೊತ್ತಾ ಹೇಳಿದ್ದು? ಇಲ್ಲ ನಾನು ಏನು ಓದಿಲ್ಲ, ಅದನ್ನು ಫೇಲು ಎಲ್ಲ ಸತಿ ನಿಂಗೆ ಹೇಳೋದು ನಂಬೇಡ ಮಚ್ಚ, ನಂಬಾರ್ದು. ಟಾಟಾ ಗುಡ್ ಬೈ ಗಯಾ. ಆ್ಯಕ್ಚುಲಿ ನಾನು ಕಾಲೇಜಿಂದ ಬಂದು ಅಡಾನ್ ಮನೆಗೆ, ಅಡಾನ್ ನನ್ನ ಬಟ್ಟೆ ಔಟ್ಫಿಟ್ ನೋಡ್ಬಿಟ್ಟು ಏನೋ ಚೇಂಜಸ್ ಬೇಕು ರಾಜಿ. ಸರಿ ಬಾ ಚೇಂಜಸ್ ಮಾಡ್ಕೊಡ್ತೀನಿ ಅಂತ ನನ್ನ ಒಂದು ಜಾಗ ಕರ್ಕೊಂಡು ಹೋಗ್ತಾನೆ. ಜಾಗ ಯಾವುದು ಅಂತ ಅಡಾನ್ಗೆ ಗೊತ್ತು, ನಮಗೂ ಗೊತ್ತಿಲ್ಲ. ಒಂದು ಶರ್ಟ್ ಒಂದು ಚೇಂಜ್ ಮಾಡಿ ಇವ್ರು ನೋಡಿ ಡೀಸೆಂಟ್ ಅಲ್ಲ, ಕ್ಯಾಶುಯಲ್ ಆಗಿ ರೆಡಿ ಆಗ್ಬಿಟ್ಟವನೆ. ಸೊ ನಾನು ಕೂಡ ಅದೇ ಥರ ಒಂದು ಲುಕ್ಕು ತಿರ್ಸ್ಬೇಕು ಅಂತ ಟ್ರೈ ಮಾಡ್ತೀನಿ. 2 hours later. ಸೊ ಇವಾಗ ನಾವು ಹೋಗ್ಬಿಟ್ಟು ಶರ್ಟ್ ತಗೊಂಡು ಬಂದಿದ್ದೀವಿ. ನಾನು ಆ ಶರ್ಟು ಹಾಕೊಂಡ್ರೆ ಹೆಂಗಿರುತ್ತೆ ಅಂದರೆ 1 2 3 ಇಟ್ಕೊಂಬ ಹಂಗೆ ಹಿಂಗೆ ಕಾಣಿಸ್ತೀನಿ ಗೈಸ್. ನಾನು ಇದು ಸ್ವಲ್ಪ ಫುಟ್ವೇರ್ ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಆಗೋಗ್ಬಿಡುತ್ತೆ. ಫುಟ್ವೇರು ಈ ಕಡೆ ಇಷ್ಟೊಂದಿವೆ, ಇದ್ರಲ್ಲಿ ಯಾವ್ದು ತಗೊಳ್ಳೋದು ನಮಗೆ ಗೊತ್ತಿಲ್ಲ. ಇವನೇ ಚೂಸ್ ಮಾಡಿ ನಾನು ಯಾವ್ದು ಚೂಸ್ ಮಾಡ್ರು ನನ್ನ ಸೈಜ್ ಆಗುತ್ತೆ ಮಚ್ಚ. ಹೋಗ್ಲಿ ಆಗುತ್ತೇನೋ ಹೇಳೋಕ್ಕಾಗಲ್ಲ. ಓಕೆ ಗೈಸ್, ಸೊ ಇವಾಗ ಹಿಂಗೆ ಕಾಣಿಸ್ತೆ ಮಚ್ಚ. ಒಂದು ನಿಮಿಷ ಬಾ ಮಚ್ಚ, ಫೋನ್ ಹಿಡ್ಕೊ ಬಾ. ಸೊ ಫೈನಲ್ ಆಗಿ ಟೋಟಲ್ ಆಗಿ ಟಾಪ್ ಟು ಬಾಟಮ್ ಹಿಂಗೆ ಕಾಣಿಸ್ತಾ ಇದ್ದೀನಿ. ನಾನು ಸುಮ್ಮನೆ ಹಿಂಗೆ ರೆಡಿ ಆದರೆ ಏನು ಯೂಸು? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಹೋಗ್ಬಿಡ್ಬೇಕು. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳೋದಕ್ಕೆ ಯಾರಿರ್ತಾರೆ? ಸಂಜೆ ಕಾಲ್ ಮಾಡ್ಬಿಟ್ಟು ಹೆಂಗೈತೆ ಔಟ್ಫಿಟ್ಟು ಅಂತ ಕೇಳ್ತೀನಿ. ನೋಡಿ ಇವಾಗ ಏನು ಹೇಳ್ಕೊಂಡು ಪಕ್ಕ ಡೌಟ್ ಪಡ್ತಾನೆ, ಯಾರೋ ಹುಡುಗಿ ಅಂತಾಳೆ. ವಿಡಿಯೋ ಕಾಲ್ ಮಾಡ್ತಾರೆ, ನಾನು ಕಾಲ್ ಮಾಡ್ತಾ ಮಾಡ್ರೆ ಅವಳು ಕೂಡ ಗೊತ್ತಿಲ್ಲ ವಿಡಿಯೋ ಕಾಲ್ ಮಾಡ್ತಾ ಇರೋದು. ಅಲ್ಲ ಸಂಧ್ಯಾ ಎಲ್ಲಿದ್ಯಾ? ಹಿಂಗೆ ಇವಾಗ ಒಂದು ತೋರಿಸ್ತೀನಿ, ಹೆಂಗೆ ಕಾಣಿಸ್ತೈತೆ ಅಂತ ಹೇಳ್ಬೇಕು, ಆಯಿತಾ? ಹಾಂ ಹೇಳು ಏನಾದರೂ. ಹಾಂ ಓಕೆ ಬ್ರೋ ಮಚ್ಚ, ಹಿಂಗೆ ಹಿಡ್ಕೊ ಮಚ್ಚ. ಸೊ ಇವಾಗ ಒಂದು ಫೋಟೋ ತೋರಿಸ್ತೀನಿ, ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳ್ಬೇಕು, ಆಯಿತಾ? ಕನ್ನಡ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಮಚ್ಚ, ಹಿಂಗೆ ಹಿಡ್ಕೊಂಡು ಮಚ್ಚ. ಹೆಂಗೆ? ಹಾಂ ಅದು ಹಿಂಗಿರಲಿ, ಇದು ಹಿಂಗಿರಲಿ. ಹಾಂ ಹೆಂಗಿದ್ರಿ ಹೆಂಗೆ? ಏನೇ ಹೇಳ್ತಾ ಇದೆಯಾ? ನೋಡ ಟಿ ಶರ್ಟ್ ಹಾಕ, ನೀನೆ ಔಟ್ಫಿಟ್ ನೋಡೆ ಮಚ್ಚ. ಕತ್ಲಾಗೈತ ಮಚ್ಚ? ಇಲ್ಲ ಕರ್ರಾಗೈತ ಮುಖ ಮಚ್ಚ. ಏನ ನೀನು ಔಟ್ಫಿಟ್ಟು? ನಿನ್ನ ಅಜ್ಜಿ ಏನು ಪುಕ್ಸೆಟ್ ಔಟ್ಫಿಟ್ಟು ಇದು ಏನು ಗೈಸ್ ಔಟ್ಫಿಟ್ ಇದು? ಹಾಂ ಮನೇಲಿ ಫ್ರೀ ಲಿವಿಂಗ್ ಔಟ್ಫಿಟ್ಗೂ ಈಚ್ ಕಡೆ ರೆಡಿಯಾಗಿ ಸುತ್ತಾಡಬೇಕು ಅಂತ ರೆಡಿಯಾಗಿರೋ ಔಟ್ಫಿಟ್ಗೂ ವ್ಯತ್ಯಾಸ ಇಲ್ಲ. ಇವಳು ಅದಕ್ಕೆ ಏನು ಕೇಳಲ್ಲ, ಏನು ಕೇಳಿದ್ರು ಕರೆಕ್ಟಾಗಿ ಕಾಂಪ್ಲಿಮೆಂಟ್ ಕೊಡಲ್ಲ, ಕೇಳಿಸ್ಕೊಂತ ಇರಲ್ಲ. ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂದ್ಬಿಟ್ಟು ಮಚ್ಚ ಝೂಮ್ ಔಟ್ ಮಾಡು ಮಚ್ಚ. 0.6 ಸಿಕ್ಕು ಮಚ್ಚ. ಇರು ಮಚ್ಚ. ಸೊ ಇವಾಗ ಈ ಔಟ್ಫಿಟ್ ಚೆನ್ನಾಗೈತಾ ಇಲ್ಲ? ನಾನು ಸೀರಿಯಸ್ ಆಗಿ ಕೇಳ್ತಾ ಇರೋದು, ಹೇಳು. ಸೀರಿಯಸ್ ಆಗಿ ಕೇಳ್ತೇನೆ, ಹೇಳು ಸಂಧ್ಯಾ, ಹೇಗಿದೆ ಔಟ್ಫಿಟ್ಟು? ನಂಗೆ ಗೊತ್ತು ಕಣೆ, ನಂಗೆ ಗೊತ್ತು. ಸೀರಿಯಸ್ ಆಗಿ ಕೇಳೋ ಕರೆಕ್ಟಾಗಿ ಹೇಳ್ತಾ ಇದ್ದ ನಂಗೆ ಗೊತ್ತು. ಅದಕ್ಕೆ ಸೀರಿಯಸ್ ಆಗಿ ಅಂತ ಹೋಗಿ ಕೇಳ್ತಾ ಇರ್ತೀನಿ, ಆಯಿತಾ? ಹಾಂ ಓಕೆ. ಗುಳ್ಳೆ ಜಾಸ್ತಿ ಆಗೋದಾ?
ಫುಲ್ ಜಾಸ್ತಿ ಆಗೈತೆ ಕಣ ಎಲ್ಲ ಸೈಡಲ್ಲೂ. ನಿನ್ಗೂ ಅನಿಸ್ತೈತಾ ಮಚ್ಚ? ಇನ್ನೇನು ಅಲ್ಲಿ ಕಾಣಿಸ್ತೈತೆ. ನಾನು ಅನ್ಕೊಂಡಿರಲಿಲ್ಲ ಮಚ್ಚ, ಒಂದು ಟೀ ಶರ್ಟ್ ಇಂದ ಅಷ್ಟು ಬೇಗ ಕಣ್ಕೊಂಡು ಬಿದ್ಬಿಡ್ತಾ ಮಚ್ಚ. ಟೀ ಶರ್ಟ್ ಎಷ್ಟು ಹುಡುಗಿರ್ಲಿ ನಿಂತ್ಕೊಂತ ಮಚ್ಚ. ಮೈ ಗಾಡ್, ಏನೇ ನೀನು ಕ್ಯೂ ಅಲ್ಲಿ ಇದೆಯೇನೆ? ಅಯ್ಯೋ ಅಯ್ಯೋ, ಇಟ್ಸ್ ಓಕೆ ಬಿಡು, ಪರವಾಗಿಲ್ಲ. ಆಯ್ತು, ಟೈಮಿಗೆ ಬರ್ತದೆ, ಟೈಮ್ ಆದ್ಮೇಲೆ ಹೋಯ್ತದೆ ಅಷ್ಟೇ ತಾನೇ. ಏನೋ ಒಂದು ಸ್ವಲ್ಪ ನಾನು ಸ್ವಲ್ಪ. ನೀನು ಬತ್ತೀಯಾ? ಹಾಂ, ಏನು ಬತ್ತೀಯಾ? ಎಲ್ಲಿಗೆ ಬತ್ತೀಯಾ? ಬಂದು ಏನು ಮಾಡ್ತೀಯಾ? ನಾನೇ ಎಲ್ಲಿಗೂ ಹೋಗ್ತಾ ಇಲ್ಲ, ಜಸ್ಟ್ ನನ್ನ ಔಟ್ಫಿಟ್ನ ಚೇಂಜ್ ಮಾಡೋದಕ್ಕೆ ಅಂತ ಆ್ಯಡ್ ಕಷ್ಟಪಟ್ಟು ಈ ಥರ ಮಾಡಿಕೊಟ್ಟಿದ್ದಾನೆ. ನೀನು ಎಲ್ಲಿಗೆ ಬಂದು ಏನು ಮಾಡ್ತೀಯಾ? ಹಾಂ, ನಾನೇ ಮನೆಗೆ ಬರ್ತೀನಿ ತಡಿ. ಫಸ್ಟ್ ಇವಾಗ ರಾಜಾಜಿನಗರ್ಗೆ ಹೋಗ್ಬೇಕು. ಆ ಕಡೆ ನಾನು ಡವ್ ಇಟ್ ಮಾಡ್ತೊಳೋದಿಕ್ಕೆ, ಬರೀ ಡೌಗಳು ನಿಂತು. ಅಯ್ಯೋ ಇವನೇನು ಇಷ್ಟನಾಗ ಆಡ್ತಾವಳಲ್ಲ ಇವಳು. ಏನು ರಾಜಾಜಿನಗರ್ಗೆ ಹೋಗ್ಬೇಡ್ದೇನೆ? ಹಾಂ, ಹೋಗ್ಬಾರ್ದ ರಾಜಾಜಿನಗರ್ಗೆ? ಇರಲ್ವಾ ನಂಗೋಸ್ಕರ ಒಂದು ಹುಡುಗಿ ಇರಲ್ಲ ರಾಜಾಜಿನಗರಲ್ಲಿ? ಸರಿ ಕೇಳಿಸ್ಕೊ, ಹಾಗಾದರೆ ಹಾರ್ಶ್ ರಿಯಾಲಿಟಿ ಹೇಳ್ತೀನಿ ಕೇಳಿಸ್ಕೊ. ನಾನಿವಾಗ ರಾಜಾಜಿನಗರ್ಗೆ ಹೋಗ್ತಾ ಇರೋದು ನಿಜ. It was at this moment that he knew. He fucked up. ಅಜಯ್ ಅಯ್ಯೋ ಇಲ್ಲ ಅಜ್ಜಿ, ಡವ್ ಮಾಡಿದೆ ಅಜ್ಜಿ. ನನಗೆ ಯಾವ ಹುಡುಗಿ ನೋಡಜ್ಜಿ? ಅಯ್ಯೋ ಯಾವ ಹುಡುಗಿ ನೋಡಕ್ಕೆ ಬ್ರೋ? ಬಿಸ್ನೆಸ್ ಅಜ್ಜಿ, ಬಿಸ್ನೆಸ್ ಖುಷಿ. ಅಯ್ಯೋ ನಾನು ಈ ಬಜ್ಜೆ ಸುಳ್ಳು ಹೇಳ್ತಾಳೆ ಅಜ್ಜಿ. ನೀನು ನಂಬ್ತೀಯ ಅಜ್ಜಿ? ಈ ಮುಖಕ್ಕೆ ಯಾರು ಅಜ್ಜಿ ಬೀಳ್ತಾರೆ? ಹಾಂ, ಅಯ್ಯೋ ಅಜ್ಜಿ, ನಾನು ಸುಮ್ಮನೆ ಜೋಕ್ ಮಾಡಿದೆ ಅಜ್ಜಿ. ನೀನು ಅಜ್ಜಿ, ಅಯ್ಯೋ ಅಜ್ಜಿ, ನೀನು ಮಿಸ್ಟೇಕ್ ಮಾಡ್ಕೊ. ನೀನು ತಪ್ಪು ತಿಳ್ಕೊಂಡಿದ್ಯಾ ಅಜ್ಜಿ? ಅದು ಸನಿಗೆ ಹೇಳಿದ್ದು. ಸನಿಯಾ ಅಜ್ಜಿ ಕೊಟ್ಬಿಡು, 15 ಕ್ವಶನ್ ಕೇಳಕ್ಕೆ ಹೇಳು. ನಾಚಿಕೆ ಹೇಳಿ ಅದು ತಂದಿಕೋದೇ ಆಗೋಯ್ತು. ಡ್ಯಾನ್ಸ್ ಆಡ್ತಾರೆ. ಬಿಸ್ನೆಸ್ ಕ್ವಶನ್ ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು. ಫೈನ್, ಮತ್ತೆ ಹೇಳು. ನಿನಗೆ ಎಸ್ ಅಂದ್ರೆ ನೀನು ಬಿಲ್ಡಿಂಗ್ನ ಜಂಪ್ ಹೊಡಿ ಅಂತ ಬೇಡ. ಫಸ್ಟ್ ಜನ ಗೈಸ್ ಸೇಂಗ್ ಎಷ್ಟು ಸಂಜೆ ಮಾಡಬೇಕು ಅಂತ ಕೇಳ್ತಾಳೆ. ಇಫ್ ಎಸ್ ರಿಕ್ವೈರ್ಡ್ ಆಗಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ಮೆಜಾರಿಟಿ ಇಲ್ಲ, ನಿಮ್ಮ ಸಪೋರ್ಟ್ ಯಾವ ಥರ, ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ನೀವೇನೋ ಹೇಳ್ಬಿಟ್ರೆ ಪಕ್ಕ ಅದನ್ನೇ ಮಾಡೋದು. ಜನರ ಅಂತಾರೆ ನೋಡ್ಕೊ ನೀನು. ನೋಡ್ಬಿಡಿ ಇವ್ರು ಸ್ವಲ್ಪ ಉರ್ಸೋಣ ಆಯ್ತಾ? ಈ ಚಾನ್ಸ್ ಸಿಕ್ಬಿಟ್ರೆ ಸಾಕು. ನಾನು ಅಷ್ಟೊತ್ತು ಜಸ್ಟ್ ಏನು ಇಲ್ದಿರಾನೇ ಬಸ್ಗೆ ಓಡಿಸೋಳು 11 ಸತಿ. ಇಲ್ಲ ಸೇಯಿಂಗ್ ಎಷ್ಟು ಅಂತ ಮಾಡಿಬಿಟ್ರೆ ಅಷ್ಟೇ. ಆಮೇಲೆ ಜಂಪ್ ಹೊಡಿ ಅಂತ ಹೇಳೋದು ಫಸ್ಟು, ಇಲ್ಲ ಉಲ್ಟಾ ನಿಂತ್ಕೊಂಡ್ಬಿಡ್ತಾಳೆ. ಪವಿತ್ರ ನೀನ್ ಕೇಳ್ತಾ ಇದ್ದೆ ಅಂದ್ರೆ ಓಕೆ ಪವಿತ್ರ, ನಿನ್ ಮುಖ ಎಲ್ಲಿ ತೋರ್ಸು. ಕಾಣಿಸ್ತಾ ನೀನು ಚೆನ್ನಾಗಿ ಕಾಣಿಸ್ತಾಳೆ. ಪವಿತ್ರ ಕೇಳ್ತಾಳೆ ಅಂದ್ರೆ ಮಾಡ್ಬಿಡ್ತೀನಿ. ಓಕೆ ನೈಸ್. ಪವಿತ್ರ ನನ್ನ ಪ್ರಾಬ್ಲಮ್ ಆಗಿದೆ. ನನ್ನ ಪ್ರಾಬ್ಲಮ್ ಇರೋದು ಭಯ ಇರೋದು ಸಂಜೀನ್ ಒಂದೇ. ನೀವು ಓಕೆ ಇವಾಗ ಒಂದು ನಿಮಿಷ. ಸೊ ಇವಾಗ ಒಂದು ಇದು ಮಾಡೋಣ. ಸೇಯಿಂಗ್ ಎಷ್ಟು ಪವಿ ಮಾಡಬೇಕಾ ಇಲ್ಲ ಸೇಯಿಂಗ್ ಎಷ್ಟು ಸಂಧ್ಯಾ ಮಾಡಬೇಕಾ ಅಂತ. ಸೇಯಿಂಗ್ ಎಷ್ಟು ಪಿ, ಸೇಯಿಂಗ್ ಎಷ್ಟು ಎಸ್. ಚೆನ್ನಾಗೈತಲ್ಲ? ಯಾವ್ದಾರು ಒಂದು ಕಮೆಂಟ್ ಹಾಕ್ಬಿಡಿ. ಹೈಯೆಸ್ಟ್ ಯಾವ್ದಾಯ್ತು, ಯಾವ್ದು ಮೆಜಾರಿಟಿ ಬರುತ್ತೋ ಅದು ಮಾಡ್ತೀನಿ ಅಷ್ಟೇ ಗೈಸ್. ಒಂದು ಸ್ವಲ್ಪ ಹೊತ್ತು ಮುಂಚೆ ಕ್ರೇಜಿಯಾಗಿ ಕಾಣಿಸ್ತಾ ಇದೆಯಾ, ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತದ್ದವರು ವಿಡಿಯೋ ಮಾಡು ಅಂತ ಹೇಳಿದ್ದೆ ತಡ. ಇಲ್ದಿರೋದೆಲ್ಲ ಹೇಳ್ತಾರೆ. ಕಾಸ್ಟ್ಯೂಮ್ ಡಿಸೈನಿಂಗ್ ನಾನು ಕೊಟ್ಟಿದ್ದು, ನನಗೆ ದುಡ್ಡು ಕಾರ್ಡ್ ಫಸ್ಟು. ಆ್ಯಕ್ಚುಲಿ ಗೈಸ್ ನಿಮಗೆಲ್ಲ ಗೊತ್ತಿರಬೇಕು. ಆ್ಯಂಡ್ ಇದಕ್ಕೆಲ್ಲ ಮುಖ್ಯ ಕಾರಣ ನನ್ನ ಫ್ರೆಂಡ್ ಆ್ಯಡಾನ್. ಆ್ಯಂಡ್ ಇವಾಗ ಅವ್ನು ಕೂಡ ನನ್ನ ಜೊತೆ ವೀಡಿಯೋಗೆ ಸಪೋರ್ಟ್ ಮಾಡ್ತಾವನೆ. ಕಾಣಿಸ್ತಾ ಇದ್ದೇನಾ? ಆ್ಯಡಾನ್ ADORN ಕಾಣಿಸ್ತೀವಿ. ಅಯ್ಯೋ ಕಾಣಿಸ್ತೀವಿ. ಓಕೆ ಔಟ್ಫಿಟ್. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಅನಿಸಿದ್ರು ಕೂಡ ಲೈಕು ಸಬ್ಸ್ಕ್ರೈಬ್ ಹಂಗೆ ಕಾಣಿಸ್ತಾ ಇರುತ್ತೆ, ಒತ್ತುಬಿಡಿ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನನಗೂ ಇನ್ನೊಂದು ಈ ಥರ ಕಂಟೆಂಟ್ಗಳು ಮಾಡೋಕ್ಕೆ ಜೋಶ್ ಸಿಗುತ್ತೆ ಅಷ್ಟೇ ಗೈಸ್. ಸೊ ಇವತ್ತಿಗೆ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ ಗೈಸ್. ಎಂಥ ಒಳ್ಳೆ ಫ್ರೆಂಡ್ ನೋಡಿ ಗೈಸ್, ಎಂಥ ಒಳ್ಳೆ ಫ್ರೆಂಡ್. ನನ್ನ ಕೈಯಲ್ಲಿ ವಾಚ್ ಇಲ್ಲ ಅಂತ ಇವನ ಕೈಲಿರೋ ವಾಚ್ನ ಬಿಚ್ಚಿ ಕೈ ಕೊಡ್ತೀನಿ. ಸೂಪರ್ ಮಚ್ಚ ನೀನು. ಮಚ್ಲವ್